ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕಳ್ತನ ಮಾಡಿದ್ಯಾ ವಿಶಾಲಾಕ್ಷಿ? ಸುಮನ, ಹಾಗೆಲ್ಲ ಹೇಳ್ಬೇಡ. ಮತ್ತಿನ್ನೇನಕ್ಕ, ತಗೊಳಮ್ಮ ಅಂತ ಯಾರು ಕೊಡೋದಿಲ್ಲ ಅಲ್ವಾ? ಅಲ್ದೆ ಈಗ ಅದ್ರ ಬೆಲೆ 4-5 ಕೋಟಿ ಆದ್ರೂ ಇರತ್ತೆ. ಇನ್ನೂ ಜಾಸ್ತಿನೇ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚಿಸೋಣ. ಈ ಹುಡುಗಿ ತಾಳಿನ ಕುತ್ತಿಗೆಗೆ ಹೇಗೆ ಹಾಕೊಂಬಂದ್ಲು ಅಂತ ಯೋಚಿಸ್ಬೇಕು. ಅಮ್ಮ ಅವರು ಅಮ್ಮನವ್ರು ಕೊಟ್ರೆ ಅದನ್ನ ಮತ್ತೆ ನೋಡೋಂತ ಅದೃಷ್ಟ ಕಲ್ಪಿಸ್ಕೊಟ್ಟಿದ್ದು ಅಮ್ಮನೇ. ನಾವು ಮಾಡಿರೋ ಪುಣ್ಯ ಅನ್ಕೋಬೇಕು. ಪಾಪ ಪುಣ್ಯನ ಪಕ್ಕಕ್ಕಿಟ್ಬಿಡಿ. ಮರ್ಯಾದೆಯಾಗಿ ಅವಳ ಕತ್ತಲ್ಲಿರೋ ಮಂಗಳಸೂತ್ರನ ತೆಗೆದು ಕೊಡು ಅಂತ ಕೇಳಿದ್ರೆ ಇನ್ನೂ ಒಳ್ಳೇದೆ. ಅದೇನ್ ಮಾಮ್, ನಾವು ಕಳ್ಕೊಂಡಿಲ್ಲ. ಒಂದೊಂದ್ಸಲ ಒಬ್ಬರಿಗೆ ಕೊಟ್ಟ ಮೇಲೆ ಇನ್ನ ಅದು ನಮ್ಮ ವಸ್ತು ಅಲ್ಲ. ಅಯ್ಯೋ, ದೊಡ್ಡಮ್ಮ ಕೊಟ್ಟಿದ್ದನ್ನ ಇವಾಗ ಈ ಹುಡುಗಿ ಕುತ್ತಿಗೆಗೆ ಹಾಕೊಂಡ್ರೆ ಅದು ಅವಳಿಗೆ ಸೇರ್ಬಿಡುತ್ತಾ? ನಂದಾಗಿರೋದಿಕ್ಕೆ ನನ್ನ ಹತ್ರ ಇದೆ. ನೋಡಿದ್ರಾ, ನಮಗ್ ಸೇರ್ಬೇಕಾದನ್ನ ಅವಳ್ದು ಅಂತ ಇದ್ದಾಳೆ. ಹೋಗ್ಲಿ, ಇರ್ಲಿ ಬಿಡಿ ಅತ್ತೆ. ಏನಕ್ಕ, ಅದೇನಾದ್ರೂ ಆಟದ ವಸ್ತುನ ಅವಳ ಹತ್ರ ಇಸ್ಕೊಳ್ಳಿ. ಬಲವಂತ ಮಾಡ್ಬೇಡಿ. ಚಿಕ್ಕ ಹುಡುಗಿ ಆಸೆ ಪಟ್ಟು ಹಾಕೊಂಡಿರೋದಕ್ಕೆ ಸಂತೋಷ ಪಡೋದ್ ಬಿಟ್ಟು ಯಾಕೆ ಗಾಬರಿ ಪಡ್ತಿದ್ದೀರಾ? ತಾಳಿ ಕುತ್ತಿಗೆಗೆ ಹಾಕೊಳ್ಳೋದು ಏನೇ ತಮಾಷೆ? ಪೊಲೀಸ್ ಅವ್ರನ್ನ ಕರ್ಸಿದ್ರೆ ಕೇಸ್ ಹಾಕೋದಕ್ ಮೊದ್ಲೇ ಕಳ್ಳರನ್ನ ಹಿಡ್ಕೊಂಡು ಹೋಗ್ತಾರೆ. ಹಾಗಂದ್ರೆ ಓಡ್ ಹೋಗೋ ತರ ಇದ್ದಾಳೆ. ಏಯ್ ಕೊಡು, ಅಕ್ಕ, ಕೊಡು ಅತ್ತೆ, ಕೊಡು. ಯಾಕೆ ಕೊಡ್ಬೇಕು? ಅದು ನಮ್ದು, ಅದಕ್ಕೆ. ನಿಂದೇ ಅಲ್ಲ ಅಂತದ್ರಲ್ಲಿ ನಮ್ದು ಅಂತ ಹೇಗೆ ಹೇಳ್ತೀಯ? ಏಯ್, ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಕೊಡಿ. ಮಾಮ್, ಮಾಮ್, ಅತ್ತೆ, ಅತ್ತಿಗೆ ಬೇಡ. ಅಕ್ಕ, ಅಯ್ಯೋ ಅತ್ತೆ, ಮಾಮ್ ಏನ್ ಮಾಡ್ತಾ ಇದ್ದೀರಾ? ಏಯ್, ನನ್ ತಾಳಿನ ಹಿಡ್ದಿರೋರು ಯಾರು? ನಿನ್ ಸಾವು. ನೀವೇನಾದ್ರೂ ವಿಶಾಲಾಕ್ಷಿ ಕತ್ತಲ್ಲಿರೋ ಮಂಗಳ್ಸೂತ್ರನ ಬಿಡ್ಲಿಲ್ಲ ಅಂದ್ರೆ ಗಾಯತ್ರಿ ಕೂಡ ನಿಮ್ಮನ್ ಬಿಡಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಅತ್ತೆ. ಮಾಮ್, ಬಿಟ್ಬಿಡಿ ಮಾಮ್. ಇದ್ರಿಂದ ನಿಮಗೇನ್ ಅರ್ಥ ಆಯ್ತು ಅಂತ ಹೇಳ್ತೀರಾ? ಮಗು ಕೈಗೆ ನನ್ ತಾಳಿನ ಕೊಟ್ಟು ನಯನಿ ಹೆದರ್ಸಿದ್ಲು. ಅಯ್ಯ, ಇದು ಬಿಟ್ಟು ಬೇರೆ ಯೋಚನೆ ಬರಲ್ವಾ ನಿಮ್ಗೆ? ಅದಕ್ಕೆ ಸ್ವಲ್ಪ ಸುಮ್ಮನಿರಿ.
ನಾನ್ ಕಾಮಾಗೆ ಇದ್ದೀನಿ ವಿಶಾಲ್. ನೀನನ್ ಸಾಕಿದ್ ಗೊಂಬೆನೆ. ಅದೇ ಅತ್ತೆನೆ ಪವಿತ್ರವಾದ ಅಮ್ಮನವರ ಮಂಗಳಸೂತ್ರಕ್ಕೆ ಕೈ ಹಾಕಿದ್ದು. ತಿಲೋತ್ತ ಮತ್ತೆ ಗಾಯತ್ರಿ ಅತ್ತೆ ಮಾಡ್ಸಿರೋ ಚೈನ್ನ ಕಿತ್ಕೊಳಕ್ ನೋಡಿದ್ರೆ ಈ ಗಾಯತ್ರಿ ಪುಟ್ಟಿ ಯಾಕೆ ಅತ್ತೆ ತಾಳಿನ ಹಿಡ್ಕೊಂಡಿದ್ದಾಳೆ? ಅರ್ಥ ಏನಾದರೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕ ಮಾತೆ. ಅಷ್ಟು ಜ್ಞಾನ ಇದ್ದಿದ್ರೆ ತುಂಬಾ ಖುಷಿ ಆಗ್ತಿತ್ತು ನಂಗೆ. ನೀನೆಲ್ಲ ನಂಗೆ ಹೇಳಂಗಾಗ್ಬಿಟ್ಯಾ? ಯಾವ ವಸ್ತು ಆದರೂ ಸರಿ, ಅದೇನಾದರೂ ಸಿಕ್ಕಿದ್ರೆ ಅವ್ರದ್ದೇ ಆಗಿರುತ್ತೆ. ವಾಪಸ್ ಕೊಟ್ರೆ ಜವಾಬ್ದಾರಿ ಅನ್ಸುತ್ತೆ. ಕೊಡ್ಲಿಲ್ಲ ಅಂದ್ರೆ ಯಾವ ದೇವಸ್ಥಾನದಿಂದ ತಗೊಂಡ್ ಬಂದಿದ್ಯೋ ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ತಂಗಿಯವ್ವ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ವೇನೆ. ಯಾರು ಕೊಟ್ಟಿದ್ದು ಅಂತ ಹೇಳೋಕ್ ಹೇಳ್ರಿ. ಹೇಳು ವಿಶಾಲಾಕ್ಷಿ, ನಿನಗೆ ಯಾರು ಕೊಟ್ಟಿದ್ದು? ಹೇಳಕ್ ಆಗಲ್ಲ ಅಮ್ಮ, ನಿಮಗ್ ಕಷ್ಟ ಆಗುತ್ತೆ. ಹೀಗೆ ದಾರಿ ತಪ್ಸ ಮಾತಾಡ್ಬೇಡ. ನೀನ್ ಹೇಳಿದ್ರೆ ನಾವ್ಯಾಕೆ ಕಷ್ಟಪಡ್ತೀವಿ? ನಿಜ ಹೇಳು ಸಾಕು. ವಿಶಾಲಾಕ್ಷಿ, ಹೇಳಮ್ಮ. ಹೇಳ್ಬೋದಾ ಅಪ್ಪ? ಎಲ್ರೂ ಹೇಳು ಅಂತ ಹೇಳ್ತಿರೋದಕ್ಕೆ ನೀನ್ ಆರಾಮಾಗಿ ಹೇಳ್ಬೋದು ವಿಶಾಲಾಕ್ಷಿ. ಸರಿ, ಹಾಗಾದ್ರೆ ನನ್ಗೆ ಮಂಗಳಸೂತ್ರನ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಅವಳು. ಯಾಕೆ ನಗ್ತಿದ್ದೀರಾ? ನೋಡೋದಕ್ ವಿಶಾಲಾಕ್ಷಿ 17 ವರ್ಷದ ಹುಡುಗಿ ತರ ಕಾಣಿಸ್ತಾಳೆ ಹೊರತು ಮಾತಾಡೋದು ಮಾತ್ರ 85 ವರ್ಷದ ಮುದುಕಿ ತರ. ಆ ತಾಳಿನ ಕೊಟ್ಟಿರೋದು ಗಾಯತ್ರಿ ದೊಡ್ಡಮ್ಮ ಅಂತಂದ್ರೆ ಇವಳಿಗೂ ಅಷ್ಟೇ ವಯಸ್ಸಿರ್ಬೇಕಲ್ವಾ? ಏಯ್, ನೀನ್ ಬಾಯಿ ಮುಚ್ಕೊಂಡಿರೋ. ನಾನು ಹೇಳ್ತೀನಿ ಬಾ. ಯಾಕೆ ಪುಟ್ಟಿ ದೊಡ್ಡಮ್ಮನ ಫೋಟೋ ಕಡೆ ಕೈ ತೋರಿಸ್ದೆ? ನಿಜಾನೇ ಹೇಳ್ದೆ. ಎಲ್ರೂ ನಿಂಗೆ ರೇಗ್ಸಕ್ ಶುರು ಮಾಡ್ತಾರೆ ವಿಶಾಲಾಕ್ಷಿ. ಟಿಫಿನ್ ಮಾಡುವಂತೆ ಬಾ. ಈ ಹುಡುಗಿ ಎಲ್ರಿಗೂ ತಲೆ ಕೆಡೋ ಹಾಗೆ ಮಾಡ್ಬಿಡ್ತಾಳೆ. ಈ ಮನೇಲಿ ಎಲ್ರೂ ಶ್ರೀಮಂತರಾಗ್ಬಿಟ್ರು, ನಾನ್ ಮಾತ್ರ ಇನ್ನು ಹಾಗೆ ಇದ್ದೀನಿ. ದೊಡ್ಡಸ್ತಿಕೆ ತೋರ್ಸ್ಕೊಳಕ್ಕೆ ಅವಕಾಶನೇ ಇಲ್ದಿರೋ ಹಾಗಾಗಿದೆ. ಹಾಗ್ ಮಾಡಿದರೆ ಎಲ್ರೂ ಸೇರಿ. ಯಾರ ಹತ್ರ ಮಾತಾಡ್ತಿದ್ದೆ? ಸುಮನ ಅಂತ ಒಬ್ಳು ದುರಾದೃಷ್ಟವಂತೆನ ಇಂಟರ್ವ್ಯೂ ಮಾಡ್ತಿದ್ದೆ ಬಿಡ್ರಿ. ಮತ್ ನೀನ್ ಯಾರಂತೆ? ಅದೃಷ್ಟ ಇಲ್ದೆ ಅನ್ಯಾಯಕ್ಕೊಳಗಾಗಿರೋಳು. ಇಷ್ಟು ದಿನ ಆದ್ರೂ ನೀನೇನು ಅನ್ನೋದನ್ನ ತಿಳ್ಕೊಂಡಿರ್ಲಿಲ್ಲ ಅಂತಾಯ್ತು. ನಾನ್ ಹೀಗಾಗೋದಿಕ್ ಕಾರಣ ನೀನೇ ಅಲ್ವಾ ಮಹಾನುಭಾವ? ನಾನೇನೇ ಮಾಡ್ದೆ? ಏನ್ ಮಾಡಿಲ್ಲ ಅಂತ ಹೇಳಿ? ನಾನ್ ಇನ್ನೊಂದ್ಸಲ ತಾಯಿ ಆಗ್ದಿರೋ ಹಾಗೆ ಬಂಜೆ ಆಗೋ ಹಾಗೆ ಮಾಡ್ಬಿಟ್ರಲ್ಲ ನೀವು. 4 ಜನ ಹುಟ್ಟಿದ್ರು, ಅವ್ರನ್ನ ಸಾಕಿ ಬೆಳೆಸೋದಕ್ಕೆ 40 ಜನ ಇದ್ದಾರೆ ಅಂತ ಹೇಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಹೆತ್ತ ತಾಯಿನೇ ಇರಬೇಕು. ನಿನಗೆ ಡೆಲಿವರಿ ಆಗಬೇಕಾದ್ರೆ ನಾನು ಗರ್ಭಕೋಶನ ತೆಗೆಸ್ಲಿಲ್ಲ ಅಂತಿದ್ರೆ
ನಿನ್ನ ಬಿಳಿ ಬಟ್ಟೆಲಿ ಸುತ್ತಬಿಟ್ಟು ಸುಟ್ಟು ಹಾಕಿರೋರು ಇಷ್ಟೊತ್ತಿಗೆ. ಹಾ ಹಾಗಾಗಿದ್ರು ಚೆನ್ನಾಗಿರೋದು. ನನ್ ಮಗಳು ಯುವರಾಣಿ ಹಾಗೆ ಬದುಕಿರೋಳು. ಏಯ್, ತಲೆ ಕೆಡಿದ್ದೀನಿ ನಿಂಗೆ, ಹೇಳಿದ್ರೆ ಅರ್ಥ ಆಗಲ್ವಾ? ಒಂದ್ ವಿಷಯ ನೇರವಾಗಿ ಹೇಳಿ, ನನ್ನನ್ ಯಾಕೆ ಉಳ್ಸಿದ್ರಿ? ನಿನ್ನ ಪ್ರಾಣನ ಮುಖ್ಯ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ. ಅಂದ್ರೆ ನನ್ ಹೊಟ್ಟೆಲ್ ಹುಟ್ಬೇಕಾಗಿರೋ ಮಗು ಸತ್ರೂ ಪರವಾಗಿಲ್ಲ ಅಂತ ಅನ್ಕೊಂಡ್ರಿ ಅಷ್ಟೇ ಅಲ್ವಾ? ನೀನ್ ಬದುಕಿದ್ರೆ ಸಾಕು ಅನ್ಕೊಂಡಿದ್ದೆ ಸುಮ್ಮನ. ಮಗು ಇದ್ದಿದ್ರೆ ಆಸ್ತಿ ಪಾಸ್ತಿ ಬಂದಿರೋದಲ್ವಾ? ನೀನ್ ಇರ್ತಾ ಇರ್ಲಿಲ್ವಲ್ಲ ಅವಾಗ? ನನ್ ಮಗು ರಿಚ್ ಆಗಿ ಬದುಕ್ತಿತ್ತಲ್ಲ, ಸ್ವರ್ಗದಿಂದನೇ ನೋಡಿ ಖುಷಿ ಪಡ್ತಿದ್ದೆ ನಾನು. ಕೋಟ್ಯಾಂತರ ರೂಪಾಯಿ ಆಸ್ತಿಗಿಂತ ನೀನ್ ಬದುಕೋದೇ ಮುಖ್ಯ ಅನ್ಕೊಂಡಿದ್ದೆ ಕಣೆ ನಾನು. ಇವಾಗ ಯಾಕೆ ಬದುಕಿದ್ಯಾ ಅನ್ನೋಂಗ್ ಮಾತಾಡ್ತಿದ್ದೀರಾ ಅಲ್ವಾ? ಒಂದ್ ವರ್ಷದಲ್ಲಿ ಇಷ್ಟು ವ್ಯತ್ಯಾಸನಾ? ನೀನ್ ಬದಲಾಗದೆ ಹೋದ್ರೆ ರಿಸಲ್ಟ್ ಹೀಗೆ ಬರುತ್ತೆ. ಕೈಯಲ್ಲಿ ಒಂದ್ ಪೈಸಾ ಇಲ್ಲ, ದೇಹದ ಮೇಲೆ ಬೆಲೆ ಬಾಳುವಂತ ವಜ್ರ ವೈಡೂರ್ಯ ಇಲ್ಲ ಅಂದ್ಮೇಲೆ ಈ ಜೀವನಕ್ಕೆ ಅರ್ಥ ಏನ್ರಿ ಇದೆ? 3 ಕೋಟಿ ಬೆಲೆ ಬಾಳೋ ಒಡವೆಗಳಿದಾವಲ್ಲ, ಅದನ್ನ ಹಾಕೋ ನೋಡಾಡು, ಯಾರು ಬೇಡ ಅಂತಾರೆ? ಯಾಕೆ? ನಾನ್ ಗಾರ್ಡನ್ಗೆ ಹೋದಾಗ ಯಾವ್ದಾದ್ರು ಕಳ್ಳ ಬಂದು ಕಿತ್ಕೊಂಡ್ ಹೋಗ್ಲಿ ಅಂತನಾ? ಎಲ್ಲ ನೀನೇ ಹೇಳ್ತೀಯಲ್ಲೇ. ವಿಶಾಲಾಕ್ಷಿ ಹಾಕೊಂಡಿದ್ ವಜ್ರ ತಾಳಿ ನೋಡಿದ್ರ? 25 ವರ್ಷದ ಕೆಳಗೆ 65 ಲಕ್ಷ ಅಂತೆ. ಈಗ ಅದಕ್ಕೆ ಎಷ್ಟು ಬೆಲೆ ಇರತ್ತೋ. ಅಂತ ಮಂಗಳಸೂತ್ರ ನನ್ ಕತ್ತಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದನ್ನ ಹಾಕೊಂಡು ಮಾಮು ಮತ್ತೆ ಅತ್ತಿಗೆ ಮುಂದೆ ಶೋ ಮಾಡ್ತಾ ಬಿಲ್ಡಪ್ ತಗೋಬೇಕು ಅನ್ಕೊಂಡಿದ್ದೇನೆ. ಅಮ್ಮನವ್ರಿಗೆ ಸಮರ್ಪಿಸ್ಬೇಕಾಗಿರೋ ತಾಳಿ ಬಿಟ್ಟದು, ಅದಕ್ಕೆ ಕೈ ಮುಗಿಬೇಕಾ ಹೊರತು ಅದನ್ನೇ ಕತ್ತಿಗೆ ಹಾರು ತರ ಹಾಕೊಳ್ಳೋ ಯೋಚನೆ ಮಾಡಬಾರ್ದು. ಗಾಯತ್ರಿ ಅತ್ತೆ ಎಷ್ಟೋ ದಾನ ಮಾಡಿದ್ದಾರೆ. ಸೊಸೆ ಆದ್ ನಮ್ಮ ಅಕ್ಕನ್ಗೆ ಉದ್ಧಾರ ಆಗೋ ಹಾಗೆ ಮಾಡಿದ್ರು. ನೀವ್ ಯಾವತ್ತಾದ್ರೂ ನನ್ಗೊಂದ್ ವಜ್ರದ ಮೂಗ್ಪುಟ್ಟಾದ್ರೂ ಕೊಡ್ಸಿದೀರಾ ಹೇಳಿ? ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಸುಮನ, ನನ್ನ ಕೇಳಿ ಹಿಂಸೆ ಮಾಡಬೇಡ. ನಿಮ್ಮನ್ನ ನಾನು ಏನ್ ಕೇಳಿದ್ರು ಕೊಡ್ಸಲ್ಲ ಅನ್ನೋದು ಗೊತ್ತು ಬಿಡಿ, ನಾನೇ ಸಂಪಾದಿಸ್ಕೋತೀನಿ. ನೈನಿ, ಯಾವ್ದೋ ಜ್ಞಾನದಲ್ಲಿ ಪಾಪುಗೆ ಹಾಲು ಕುಡಿಸ್ತಾ ಇದೆಯಾ? ನೆತ್ತಿಗತ್ತಿದ್ರೆ ಆಮೇಲೆ ಏನ್ ಮಾಡ್ತೀಯ ಹೇಳು? ಗಾಯತ್ರಿ, ನೀನೇ ಕುಡಿತ್ಯಾ? ನಾನ್ ಕುಡಿಸ್ತೀನಿ, ಕೊಡಿಲಿ ನೈನಿ. ನೈನಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಮಂಗಳಸೂತ್ರದ ಬಗ್ಗೆ. ಗಾಯತ್ರಿ ಅಕ್ಕ, ಅಮ್ಮನವ್ರಿಗೆ ಮಾಡಿಸಿರೋಂಥ ಆ ತಾಳಿ ನೋಡಿರೋರು ಯಾರೇ ಆದರೂ ಯೋಚನೆ ಮಾಡ್ತಾರೆ ವಿಶಾಲು. ಚಿಕ್ಕಪ್ಪ, ನಾನು ಹೇಳಿದ್ದು ಆ ತಾಳಿ ಬಗ್ಗೆ ಅಲ್ಲ, ಮತ್ತೆ ತಿಲೋತ್ತಮ ಅತ್ತೆ ಕತ್ತಲಿದ್ದ ತಾಳಿ ಬಗ್ಗೆ. ಅದ್ರಲ್ಲಿ ಏನ್ ಸ್ಪೆಷಲ್ ಇದೆ ನೈನಿ? ಒಂದ್ ಸರ್ತಿ ಅಲ್ಲ, 2 ಸರ್ತಿ ಮದ್ವೆ ಮಾಡ್ಕೊಂಡಿರೋರು 2 ಪೇರ್ ತಾಳಿನ ಸ್ಪೇರ್ ಆಗಿ ಇಟ್ಕೊಂಡಿರ್ತಾರೆ. ಎಷ್ಟಿದೆ ಅಂತ ಅಲ್ಲ ಅಕ್ಕ, ಅತ್ತೆ ಕತ್ತಲಿದ್ದ ತಾಳಿನ ಗಾಯತ್ರಿ ಪುಟ್ಟಿ ಯಾಕೆ ಇಟ್ಕೊಂಡು ಎಳೆದ್ಲು ಅಂತ. ಅಯ್ಯೋ ಅಕ್ಕ, ಮಗುಗ್ ನೆತ್ತಿಗೆ ಹತ್ತುತ್ತೆ ಅಂತಿದ್ರೆ ನಿನಗೆ ನೆತ್ತಿಗೆ ಹತ್ಬಿಡ್ತಲ್ಲ. ನೀನು ಇಂಥ ಪ್ರಶ್ನೆ ಕೇಳಿದ್ರೆ ನೆತ್ತಿಗೆ ಹತ್ತೋದೇನಮ್ಮ, ಬ್ರೈನಲ್ಲಿರೋ ಫ್ಯೂಸೇ ಬರ್ಸ್ಟ್ ಆಗ್ಬಿಡುತ್ತೆ. ಕುಡಿಯಕ್ ನೀರ್ ತರ್ತೀನಿ ತಾಳಕ್ಕ. ಬೇಕಾಗಿಲ್ಲ ನೈನಿ, ಇದನ್ನ ನಾನು ಕೊಡ್ಬಿಡ್ತೀನಿ. ಅದ್ಕೆ ಅದು ಮಗು ಕುಡ್ದಿರೋ ಹಾಲು. ದೇವ್ರು ಕುಡ್ದಿರೋ ಹಾಲು ಕುಡಿಬೇಕು ಅಂದ್ರೆ ಅದೃಷ್ಟ ಇರ್ಬೇಕು. ನಡೀರಿ ನಡೀರಿ ನಡೀರಿ. ಅಕ್ಕ, ಎಲ್ಲಿಗೆ ಹೋಗ್ತಿದ್ಯಾ? ಮನೇಲಿ ಕೆಲಸ ಮಾಡ್ಬೇಕಲ್ವಾ ನೈನಿ? ನೀನೇ ಇಲ್ಲಿಗೆ ಬಂದು ನೀನೇ ಇಲ್ಲಿಂದ ಹೊರಟೋದ್ರೆ ನಾನೇನ್ ಅನ್ಕೋಬೇಕು? ಅಪಾರ್ಥ ಮಾಡ್ಕೋಬೇಕು ಅಂತ ಅಲ್ಲ ನೈನಿ, ಕೆಲ್ಸಗಳಿರುತ್ತಲ್ಲ. ನನಗೂ ದೊಡ್ಡ ಕೆಲಸ ಇದೆ ವಿಶಾಲು, ನಿನಗೂ ಇದೆ ತಾನೇ? ಹೌದು. ನಡಿ ನಡಿ ನಡಿ. ಚಿಕ್ಕಪ್ಪ, ನಿಂತ್ಕೊಳ್ಳಿ. ಅಕ್ಕ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದ್ ಬಿಟ್ಟು ಸೈಲೆಂಟಾಗಿ ಹೋಗ್ತಿದ್ಯಲ್ಲ ಯಾಕೆ? ಸೈಲೆಂಟಾಗಿ ಹೋಗ್ಬಾರ್ದು ಅಷ್ಟೇ ತಾನೇ? ಚಿಕ್ಕಪ್ಪ, ಕಮ್ ಆನ್, ಒಂದ್ ಒಳ್ಳೆ ಸ್ಟೆಪ್ ಹಾಕೊಂಡು ಹೋಗೋಣ. ಟಟ್ಟಡಕ ಟಟ್ಟಡಕ ದಂಡನಕ ಡಿಂಗಿಚಕ ಡಿಂಗಿಚಕ. ವಿಶಾಲ್, ಜಾಯಿನ್ ವಿಶಾಲ್. ದಂಡನಕ 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 ದಂಡನಕ. ಹೌದೌದು. ಅಕ್ಕ,
ಚಿಕ್ಕಪ್ಪ ದಂಡನಕ ಸ್ವಲ್ಪ ನನ್ ಮಾತ್ ಕೇಳ್ತೀರಾ? ಜೋಶಲ್ಲಿದ್ದಾಗ ನಿಲ್ಲಿಸ್ಬಿಟ್ಟಿಯಲ್ಲಮ್ಮ. ನನ್ಗೆ ಗೊಂದಲ ಆಗಿದೆ ಅಂದ್ರೂ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ನೀವು ಖುಷಿಯಾಗಿ ಕುಣಿತಾ ಇದ್ದೀರಲ್ಲ. ನೈನಿ, ಚಿಕ್ಕ ಮಗು ಏನೋ ತಮಾಷೆಗೆ ತಾಳಿ ಹಿಡ್ಕೊಂಡ್ರೆ ಯಾಕೆ ಹಾಗೆ ಹಿಡ್ಕೊಂಡ್ಲು ಅಂತ ನೀನ್ ಯೋಚನೆ ಮಾಡಿದ್ರೆ ಏನ್ ಹೇಳ್ಬೇಕು? ಹೌದಲ್ವಾ ನೈನಿ? ಮಕ್ಳು ಹೇಗೆ ಹಿಡಿತವೆ ಯಜಮಾನ್ರೆ? ಮಾಮೂಲಾಗಿ ಹಿಡ್ಕೊಂಡ್ವೋ ಇಲ್ವೋ ಅನ್ನೋ ತರ ಹಿಡ್ಕೋತಾರೆ. ಆದ್ರೆ ಗಾಯತ್ರಿ ಪುಟ್ಟಿ ತಿಲೋತ್ತಮ ಅತ್ತೆ ತಾಳಿನ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಸಾಯಿಸ್ಬೇಕು ಅಂತ ಅನ್ಕೊಂಡ್ಲೋ ಏನು? ಅದ್ಗೆ ಹ? ಮಗು ಯಾಕೆ ಹಾಗನ್ಕೋತಾಳೆ? ಬಾಯ್ ತಪ್ಪು ಮಾತಾಡಿದ್ರು ಇಲ್ದಿರೋ ಅನುಮಾನ ಬರುತ್ತೆ ನೈನಿಗೆ. ಯೋಚನೆ ಮಾಡಕ್ಕಿಂತ ಅನುಮಾನ ಪಟ್ರೇನೆ ನನ್ ಪ್ರಶ್ನೆಗೆ ಉತ್ತರ ಸಿಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ನೈನಿ, ಅನುಮಾನನ ಯಾಕೆ? ವಿಶಾಲಾಕ್ಷಿ ಹಾಕೊಂಡಿದ್ದ ತಾಳಿನ ತಿಲೋತ್ತಮ ಅತ್ತೆ ಕಿತ್ಕೊಳಕ್ ಹೋದಾಗ ಗಾಯತ್ರಿ ಪುಟ್ಟಿ ಅವ್ರ ತಾಳಿನ ಹಿಡ್ಕೊಂಡು ಉಸಿರು ಕಟ್ಸಿದ್ಲು ಅಂದ್ರೆ ಏನ್ ಯಜಮಾನ್ರೆ? ಅಬ್ಬಾ, ಇದ್ರಲ್ಲಿ ವಿಚಿತ್ರ ಏನಿಲ್ಲಮ್ಮ. ದಸ್ಪಷ್ಟವಾಗಿರೋ ಗಾಯತ್ರಿ ಸ್ವಲ್ಪ ಜೋರಾಗಿ ಎಳೆದಿರ್ಬೋದೇನೋ. ಹೌದೌದು. ಈ ಸಲ ಅತ್ತೆ ಜುಟ್ ಹಿಡಿಸ್ಬೇಕು, ಬೋರ್ಡ್ ಗುಂಡೆ ಆಗ್ಬಿಡ್ತಾರೆ. ಅಯ್ಯೋ, ಅಕ್ಕ ಯಾಕೆ ಹೀಗ್ ನಕ್ಕೊಂಡ್ ಹೋಗ್ತಿದ್ದಾಳೆ? ಎಲ್ಲಾದ್ರೂ ಬಿದ್ದೋಗೋ ಹಾಗಿದ್ದಾಳೆ. ಅದ್ಕೆ ಯಜಮಾನ್ರೆ, ಅದ್ಕೆ ಇರಿ ಅದ್ಕೆ. ಸಿನಿಮಾ ಚೆನ್ನಾಗಿ ಹೇಳಿದ್ಲು. ತಿಲೋತ್ತಮಕ್ಕ ಗುಂಡೋಡ್ಸ್ಕೊಂಡ್ರೆ ಹೆಂಗಿರ್ತಾರೋ. ಇವ್ರ 3 ಜನ ಯಾಕೆ ನನ್ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ? ನಿಂತ್ಕೊಳ್ಳಿ. ಏನು? ಹಾಗೋಡೋಗ್ಬಾರ್ದು. ಇಲ್ಲಿ ನೋಡಿ, ಈ ರೀತಿ ಕಾಲನ್ನ ಎತ್ತಿ ಈ ರೀತಿ ನಿಧಾನವಾಗಿಟ್ಟು ಸ್ವಲ್ಪ ಬೆಂಡಾಗಿ ಬೆಕ್ಕಿನ ತರ ನಿಧಾನವಾಗಿ. ಏಯ್, ಪ್ರಾಕ್ಟೀಸ್ ಮಾಡೋಷ್ಟರಲ್ಲಿ ಕೆಲಸ ಮುಗ್ದಿರುತ್ತೆ. ಬಾಯಿ ಮುಚ್ಕೊಂಡು ಬಾರೋ. ವಾವ್, ಲೈಟ್ಸ್ ಎಲ್ಲ ಆಫ್ ಆಗಿದ್ರು ಈ ಮಗು ಮುಖ ಎಷ್ಟೊಂದು ತೇಜಸ್ಸಲ್ಲಿ ಕಾಣಿಸ್ತಿದೆ ಅಲ್ವಾ? ಆ ಕಳೆ ಅಂದದಿಂದ ಬಂದಿರೋದಲ್ಲ ಕಣೋ, ಕತ್ತಲ್ಲಿರೋ ವಜ್ರದ ತಾಳಿಯಿಂದ ಬಂದಿರೋದು. ಇಷ್ಟೊಂದು ಬೆಲೆ ಬಾಳೋ ಮಂಗಳಸೂತ್ರನ ಹೇಗ್ ತಗೊಂಬಂದ್ಲ ಗೊತ್ತಿಲ್ಲ. ಆದ್ರೆ ಇವಳಿಗೆ ಬರೋ ಮ್ಯಾಜಿಕ್ ಎಲ್ಲ ನನಗ್ ಬಂದಿದ್ರೆ ಬ್ಯಾಂಕಲ್ಲಿರೋ ಅಷ್ಟು ದುಡ್ಡೆಲ್ಲ ಗುಳುಂ ಮಾಡ್ಬಿಡ್ತಿದ್ದೆ. ಅದು ಆಗದೆ ಇರೋ ಕೆಲಸ. ಆಗದೆ ಇರೋ ಕೆಲ್ಸದ ಬಗ್ಗೆ ನಾವ್ಯಾಕೋ ಮಾತಾಡ್ಬೇಕು? ಕತ್ರಿ ಕೊಡು ಇಲ್ಲಿ. ಪ್ಯಾಂಟ್ ಜೇಬಲ್ ಇಟ್ಟಿದ್ಯಲ್ಲೋ, ಏನಾದ್ರೂ ತೊಂದ್ರೆ ಆದ್ರೆ? ಏನಾಗಲ್ಲ ಬಿಡಿ ಮಾಮ್. ತಗೊಳ್ಳಿ. ಏಯ್ ಏಯ್, ನಡಿಯೋ. ಎಲ್ಲಿಗೆ ಮಾಮ್? ಅಪ್ಪ, ಸುಮ್ಮನ ಬರ್ತಾ ಇದ್ದಾಳೆ. ನಡಿ ನಡಿ ನಡಿ. ಬನ್ನಿ 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 ಬನ್ನಿ. ಏಯ್, ಇಲ್ಲಿ ಬರೋ. ಮಾಮ್, ನಮಗ್ ಮಾತ್ರ ಅನ್ಕೊಂಡಿದ್ದೆ, ಸುಮ್ಮನಾಗ ಕೂಡ ಕಳ್ಬುದ್ಧಿ ಇದೆ. ಕತ್ರಿ ಬದಲು ಚಾಕು ತಗೊಂಡ್ ಬರ್ತಾ ಇದ್ದಾಳೆ.
ಕಳ್ತನ ಮಾಡಿ ವಿಶಾಲಾಕ್ಷಿನ ಕೊಂದ್ ಹಾಕಿದ್ರೆ ತಲೆನೋವು ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದಾಳೆ ಮಾಮ್. ಅಬ್ಬಾ ಯಾರೂ ಇಲ್ಲ ಇಲ್ಲಿ. ಈ ತಾಳಿನ ಕಟ್ ಮಾಡ್ಕೊಂಡು ತಗೊಂಡ್ ಹೋದ್ರೆ ನಂದೇ ಆಗತ್ತೆ.